ಗುರು ಇವತ್ತು ನಮ್ಮ ಆರ್ ಸಿ ಬಿ ಸೋಲೋದಕ್ಕೆ ಮೇನ್ ರೀಸನ್ ಇದು ಅಂಪೈರ್ಸ್ಗಳು ಅಂತಾನೆ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇದ್ರು ನಮ್ಮ ಆರ್ ಸಿ ಬಿ ಟೀಮ್ ಅವರು. 78ಕ್ಕೆ 2 ರನ್ ಬಿದ್ದಿರುತ್ತೆ. ಅಲ್ಲಿಂದ ರಜತ್ ಪಡಿದವರು ಒಂದು ಫೈನ್ ಲೆಗ್ ಮೇಲೆ ಶಾರ್ಟ್ ಹೊಡೆಯಕ್ಕೆ ಹೋಗ್ತಾರೆ. ಅಲ್ಲೇ ಜೇಸನ್ ಹೊಡರ್ ಒಂದು ಕ್ಯಾಚ್ ಹಿಡಿತಾರೆ ಅಂತ ಹೇಳ್ಬೋದು. ಆ ಕ್ಯಾಚಲ್ಲಿ ಅಂಪೈರ್ಸ್ಗಳು ವರ್ಸ್ಟ್ ಡಿಸಿಷನ್ ಇಂದ ನಮ್ಮ ಆರ್ ಸಿ ಬಿ ಅವರು ಸೋತಿದ್ದಾರೆ ಅಂತಾನೆ ಹೇಳ್ಬೋದು. ಏನ್ ಪರಿಣಾಮ ಬೀಳ್ತೀವಿ ಮ್ಯಾಚ್ ಅಲ್ಲಿ ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ನಿಮ್ಮ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕ್ ಇನ್ಫೋ. ಗುರಿ ಅಂಪೈರ್ಸ್ಗಳಿಗೆ ಏನಿರ್ತಾರೆ ಬುದ್ಧಿ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಯಾಕಂದ್ರೆ ಆ ರೀತಿ ವರ್ಸ್ಟ್ ಡಿಸಿಷನ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಗುರು ಟೆಕ್ನಾಲಜಿ ಇರೋದು ಏನಕ್ಕೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಟೆಕ್ನಾಲಜಿ ಇರೋದನ್ನ ಚೆನ್ನಾಗಿ ಬಳಸ್ಕೊಳ್ತಾ ಇದೆ ಐ ಪಿ ಎಲ್ ಅಲ್ಲಿ ಅಂತ ಹೇಳ್ಬೋದು. ಮೊನ್ನೆ ಯಾವುದೋ ಒಂದು ಮ್ಯಾಚ್ ಇದೇ ರೀತಿ ಆಯಿತು. ಜಾಸ್ತಿ ಹೊತ್ತು ಚೆಕ್ ಮಾಡಿದ ವೈಟ್ ಬಾಲ್ಗೆ ನೋ ಬಾಲ್ಗೆ ಜಾಸ್ತಿ ಹೊತ್ತು ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾಟ್ ಔಟೋ ಇಲ್ಲ ಔಟೋ ಅನ್ನೋದಕ್ಕೆ ಜಾಸ್ತಿ ಹೊತ್ತು ಚೆಕ್ಕೆ ಮಾಡ್ತಿಲ್ಲ. ಕನ್ಕ್ಲೂಷನ್ಗಂತೂ ಬರ್ತಾನೆ ಇಲ್ಲ. ಕ್ಲಿಯರ್ ಆಗಿ ಅಲ್ಲಿ ಜೇಸನ್ ಹೊಡೋರು ಕಂಟ್ರೋಲ್ ಇಲ್ಲ, ಕೆಳಗಡೆಗೆ ಬಾಲ್ನ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಬಾಲಿಂದ ಸಹಾಯದಿಂದ ಅವರು ಮ್ಯಾಲ್ಕೆ ಎದ್ದೊಳ್ತಾರೆ. ಅದರಿಂದ ಗೊತ್ತಾಗುತ್ತೆ ಇಲ್ಲಿ ಚೆನ್ನಾಗಿ ಆರ್ ಸಿ ಬಿ ಅವರು ನಾಟ್ ಔಟ್ ಆಗಿದ್ರು, ಅಲ್ಲಿ ರಜತ್ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಅದರಿಂದ ಇದು ಆರ್ ಸಿ ಬಿ ಅವರಿಗೆ ಸಖತ್ ಮೋಸ ಆಗಿರುತ್ತೆ. ಹೌದು, ಅದೊಂದಿನ ನಾವು ಸೋತಿಲ್ಲ ಮ್ಯಾಚ್ನ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ನಾವು ಬ್ಯಾಟಿಂಗಿಂದ. ಆದರೆ ಅದು ಮೇಜರ್ ಪಾಯಿಂಟ್ ಆಗಿತ್ತು. ಯಾಕಂದ್ರೆ 78 ರನ್ಗೆ ನಾವು 2 ವಿಕೆಟ್ನ ಕಳ್ಕೊಂಡಿರ್ತೀವಿ. ಅಲ್ಲಿಂದ ನಮ್ಮ ಆರ್ ಸಿ ಬಿ ಅವರು ರಜತ್ ಪಟ್ಟಿದ್ದಾರೆ ಅಂತ ಬ್ಯಾಟ್ಸ್ಮನ್ ಅಂತ ನಿಮ್ಗೆ ಗೊತ್ತಿದೆ. ಅಲ್ಲಿಂದ ನಾವು ಸ್ವಲ್ಪ ಕಂಟ್ರೋಲ್ ಆಗ್ತೀವಿ ಅಂತ ಹೇಳ್ಬೋದು. ಅಷ್ಟೊಂದು ರನ್ಸ್ ಕೂಡ ಬರೋದಿಲ್ಲ ನಮ್ಮ ಆರ್ ಸಿ ಬಿ ಅವರಿಗೆ. ಫಸ್ಟ್ ಗುಜರಾತ್ ಟೈಟನ್ಸ್ ಅವರು ಟಾಸ್ನ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಗುರು ಪವರ್ ಪ್ಲೇ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ವಿರಾಟ್ ಮತ್ತು ಜೇಕಬ್ ಬೆಥೆಲ್ ಅವರು ಸಖತ್ತಾಗಿರೋ ವಿಕೆಟ್ ತಂದು ಕೊಡ್ತಾರೆ. ಮೊಹಮ್ಮದ್ ಸಿರಾಜ್ ಅವರು ಜೇಕಬ್ ಬೆಥೆಲ್ ಅವ್ರನ್ನ. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಅವರು ಸೆಕೆಂಡ್ನೇ ಓವರ್ ಇಲ್ಲಿ ತೊಗಿಸೋ ರಬಾಡ್ ಅವ್ರಿಗೆ 21 ರನ್ನ ಹೊಡಿತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಅಲ್ಲಿಂದ ಅಗ್ರೆಸಿವ್ ಇಂಟೆಂಟ್ ಮಾಡಕ್ಕೆ ಹೋಗ್ಬಿಟ್ಟು ವಿರಾಟ್ ಕೊಹ್ಲಿ ಅವರು ರಬಾಡ್ ಅವರಿಗೆ ರಶೀದ್ ಖಾನ್ ಅವರು ಒಳ್ಳೆ ಕ್ಯಾಚ್ ಇಟ್ಕೊಳ್ತಾರೆ ಅಂತ ಹೇಳ್ಬೋದು. ಅಲ್ಲಿಂದ ನಿಮಗೆ ಜಾಸ್ ಬಟ್ಲರ್ ಅವರು ಇಲ್ಲಿ ಜಿತೇಶ್ ಶರ್ಮಾ ಅವರು ವಿಕೆಟ್ನ ಕ್ಯಾಚ್ ಹಿಡಿತಾರೆ ಅಂತ ಹೇಳ್ಬೋದು. ಹರ್ಷದ್ ಖಾನ್ ಅಂತೂ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ದೇವತ್ ಪಡಿಕಲ್ ಅಂತೂ ಚೆನ್ನಾಗಿ ಆಡಿದ್ದಾರೆ ಈ ಮ್ಯಾಚ್ ಅಂತ ಹೇಳ್ಬೋದು. 40 ರನ್ ಹೊಡೆದಿದ್ದಾರೆ, ಸ್ಕೋರ್ ಮಾಡಿದ್ದಾರೆ. ಮತ್ತೆ ರಜತ್ ಪಡಿದಾರ್ ಕೂಡ ಚೆನ್ನಾಗಿ ಆಡ್ತಾ ಇರ್ತಾರೆ. ಆ ಫೈನ್ ಲೆಗ್ ಮೇಲೆ ಬಂದಿರುವಂಥ ಬಾಲ್ನ ಲೆಗ್ ಸೈಡ್ ಮೇಲೆ ಡ್ರಿಫ್ಟ್ ಆಗ್ತಾರಂತ ಬಾಲ್ನ ಫೈನ್ ಲೆಗ್ ಮೇಲೆ ಹೊಡೆಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಜೇಸನ್ ಹೊಡರ್ ಒಳ್ಳೆ ಕ್ಯಾಚ್ ನಡೀತಾರೆ ಅಂತ ಹೇಳ್ಬೋದು. ಕ್ಯಾಚ್ ಪಕ್ಕ ಔಟ್ ಇಲ್ಲ ಅಂತ ಹೇಳ್ಬೋದು. ವರ್ಸ್ಟ್ ಡಿಸಿಷನ್ ಮಾಡಿದ್ದಾರೆ ಅಂಪೈರ್ಸ್ಗಳು ಅಂತ ಹೇಳ್ಬೋದು. ಯಾಕೆಂದ್ರೆ ಆ ರೀತಿ ಟೆಕ್ನಾಲಜಿ ಇರೋದನ್ನ ಬಳಸ್ಕೊಳ್ತಿಲ್ಲ ನಮ್ಮ ಐ ಪಿ ಎಲ್ ಅಲ್ಲಿ ಅಂತ ಹೇಳ್ಬೋದು. ಐ ಪಿ ಎಲ್ ಸ್ಟ್ಯಾಂಡರ್ಡ್ಸ್ಗೆ ಇದೆ ಅಲ್ವೇ ಅಲ್ಲ ಅಂತ ಹೇಳ್ಬೋದು. ಆ ರೀತಿ ವರ್ಸ್ಟ್ ಪರ್ಫಾರ್ಮೆನ್ಸ್, ವರ್ಸ್ಟ್ ಡಿಸಿಷನ್ ಕೊಡ್ತಾ ಇದ್ದಾರೆ ಇಲ್ಲಿ ಐ ಪಿ ಎಲ್ ಅಂಪೈರ್ಸ್ಗಳು ಅಂತ ಹೇಳ್ಬೋದು. ಅದರಿಂದ ನಮ್ಮ ಆರ್ ಸಿ ಬಿ ಅವರು ವೆಂಕಟೇಶ್ ಅಯ್ಯರ್ ಮತ್ತು ನಮ್ಮ ಟಿಮ್ ಡೇವಿಡ್ ಮತ್ತು ರೊಮಾರಿಯಾ ಶೆಫರ್ಡ್, ಕೃಣಾಲ್ ಪಾಂಡೆ ಯಾರು ಕೂಡ ಮೇಜರ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಆಗಿಲ್ಲ. ಕೊಲ್ಯಾಕ್ಸ್ ಆಗ್ತಾ ಬಂದರು. ಇನ್ನೇನು 6-7 ಓವರ್ ಇರ್ಬೇಕಂದ್ರೆ ಇದು ವೆಂಕಟೇಶ್ ಅಯ್ಯರ್ನ ಕರ್ಕೊಂಡು ಅಂತಂದ್ರೆ ವೆಂಕಟೇಶ್ ಅಯ್ಯರ್ ರಾಜಸ್ಥಾನ್ ರಾಯಲ್ಸ್ ಮೇಲೆ ಇದೇ ರೀತಿ ಕೊಲ್ಯಾಪ್ಸ್ ಆದಾಗ ಸಖತ್ತಾಗಿ ಬ್ಯಾಟಿಂಗ್ ಆಡಿರ್ತಾರೆ. ಲಾಸ್ಟ್ ಓವರ್ ಚೆನ್ನಾಗಿ ಬ್ಯಾಟಿಂಗ್ ಆಡಿರ್ತಾರೆ ಅಂತ ಹೇಳ್ಬಿಟ್ಟು ಇದು ವೆಂಕಟೇಶ್ ಅಯ್ಯರ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಳ್ತಾರೆ. ಯಪ್ಪ ನೋಡ್ರಿ ಬರೀ ಡಿಫೆನ್ಸ್. ಇನ್ಫ್ಯಾಕ್ಟ್ ಭುವನೇಶ್ವರ್ ಕುಮಾರೇ ಚೆನ್ನಾಗಿ ಆಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಅಷ್ಟು ಸ್ಲೋ ಆಗಿ ಆಡ್ತಾ ಇರ್ತಾರೆ ವೆಂಕಟೇಶ್ ಅಯ್ಯರ್. ಅಲ್ಲಿಂದ ಸ್ವಲ್ಪ ಎಕ್ಸರಲೇಟ್ ಮಾಡಕ್ಕೆ ಹೋಗ್ಬಿಟ್ಟು ಇಲ್ಲಿ ಔಟ್ ಆಗ್ತಾರೆ ವೆಂಕಟೇಶ್ ಅಯ್ಯರ್ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಭುವನೇಶ್ವರ್ ಕುಮಾರ್ ಅವರು. ಪವರ್ ಪ್ಲೇ ಚೆನ್ನಾಗಿ ಬ್ಯಾಟಿಂಗ್ ಆಡ್ತು. ಅದಾದ್ಮೇಲೆ ಸ್ವಲ್ಪ ಎಕ್ಸರಲೇಟ್ ಮಾಡಕ್ಕೆ ಹೋಗ್ಬಿಟ್ಟು ಓವರ್ ಎಕ್ಸರಲೇಟ್ ಮಾಡಕ್ಕೆ ಹೋಗ್ಬಿಟ್ಟು ನಮ್ಮ ಆರ್ ಸಿ ಬಿ ಅವರು ಯಾರು ಔಟ್ ಆದ್ರು ಅಂತ ಹೇಳ್ಬೋದು. ಇಷ್ಟೊಂದು ಅಗ್ರೆಷನ್ ಇಟ್ಕೊಂಡು ಆಡೋದು ಬಂದು ಸ್ವಲ್ಪ ಕ್ಯಾಲ್ಕುಲೇಟರ್ ರಿಸ್ಕ್ನ ತಗೊಂಡಿರೋ ನಮ್ಮ ಆರ್ ಸಿ ಬಿ ಅವರು ಸಖತ್ತಾಗಿ ಇನ್ನ ಆಲ್ಮೋಸ್ಟ್ ಗುರು 180 ಹೊಡೆದಿದ್ರು ಕೂಡ ಜಿ ಟಿ ಅವ್ರು ಹೊಡಿತಾರಲ್ಲ. ಯಾಕಂದ್ರೆ ಪವರ್ ಪ್ಲೇ ಅವ್ರದ್ದು 2 ವಿಕೆಟ್ ಬಿದ್ದಿತ್ತು. ಶುಭ್ಮನ್ ಗಿಲ್ ಹಾಗೂ ಇಲ್ಲಿ ಸಾಯಿ ಸುದರ್ಶನ್ ಅವ್ರ ವಿಕೆಟ್ ಬಿದ್ದರೆ ಸಾಕು, ಸಖತ್ತಾಗಿ ಡಿಫೆನ್ಸ್ ಮೂಡ್ಗೆ ಹೋಗ್ತಾರೆ ಇಲ್ಲಿ ಗುಜರಾತ್ ಟೈಟನ್ಸ್ ಅವರು. ಇಲ್ಲಿ ಇಷ್ಟು 155 ರನ್ ಟಾರ್ಗೆಟ್ ಕೊಟ್ಟಿನೇ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ರನ್ಸ್ ಇದ್ದರೆ ನಾವು ಸಖತ್ತಾಗಿ ಡಿಫೆಂಡ್ ಮಾಡ್ಕೊಳ್ತಾ ಇದ್ದು ಅಂತ ಹೇಳಿ 155 ರನ್ನ ಟಾರ್ಗೆಟ್ ಆಗಿ ಕೊಡ್ತಾರೆ ನಮ್ಮ ಆರ್ ಸಿ ಬಿ ಅವರು. ಅದನ್ನ ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ ಶುಭ್ಮನ್ ಗಿಲ್ ಹಾಗೂ ಸಾಯಿ ಸುದರ್ಶನ್ ಅವರು. ಭುವನೇಶ್ವರ್ ಕುಮಾರ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಸಾಯಿ ಸುದರ್ಶನ್ ಅವ್ರನ್ನ ಬೇಗನೆ ವಿಕೆಟ್ ತಗೊಳ್ತಾರೆ ಅಂತ ಹೇಳಿ ಜಿತೇಶ್ ಶರ್ಮಾ ಅವರು ಒಳ್ಳೆ ಕ್ಯಾಚ್ನ ಹಿಡ್ಕೊಳ್ತಾರೆ. ಇಬ್ಬರು ಜಿತೇಶ್ ಶರ್ಮಾ ಸೀಸನ್ ಏನು ಹೊಸ್ದಾಗಿ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಬರ್ತಾರೆ ಕಾಟ್ ಬೈಂಡಲ್ಲಿ ಸ್ಟೆಪ್ಗೆ ಔಟ್ ಆಗ್ತಾರೆ, ಇಲ್ದಾರೆ ನಿಮಗೆ ವಿಕೆಟ್ ಕೀಪರ್ ಕ್ಯಾಚ್ ಹಿಡ್ಕೊಳ್ತಾರೆ ಅಂತ ಹೇಳೋದು. ಅಷ್ಟೊಂದು ಫಾರ್ಮಲ್ಲೇ ಇಲ್ಲ, ಸಖತ್ತಾಗಿ ವಿಕೆಟ್ ಕೀಪಿಂಗ್ ಅಂತ ಮಾಡ್ತಿದ್ದಾರೆ ಜಿತೇಶ್ ಶರ್ಮಾ ಅವರು. ಅದನ್ನ ಬಿಟ್ಟರೆ ಈ ಸೀಸನ್ ವರ್ಷದಾಗ ಆಡ್ತಾರೆ ಜಿತೇಶ್ ಶರ್ಮಾ ಅಂತ ಹೇಳ್ಬೋದು. ರೊಮಾರಿಯಾ ಶೆಫರ್ಡ್ ಅವರು ಇನ್ನು ಸ್ವಲ್ಪ ತಾಳ್ಮೆ ತೋರಿಸಿದ್ರೆ ಚೆನ್ನಾಗಿರೋದು ಅಂತ ಹೇಳೋದು. ರೊಮಾರಿಯಾ ಶೆಫರ್ಡ್ ಮತ್ತೆ ಟಿಮ್ ಡೇವಿಡ್ ಇನ್ನು ಸ್ವಲ್ಪ ತಾಳ್ಮೆ ತೋರಿಸಿದ್ರೆ ಚೆನ್ನಾಗಿರೋದು. ರಶೀದ್ ಖಾನ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಹರ್ಷದ್ ಖಾನ್ ಗುರು 3 ವಿಕೆಟ್ ಬಿದ್ದಿದೆ ಗುರು. ಸೈಕು ಏನು ಅಂತಲೇ ಗೊತ್ತಾಗಲ್ಲ, ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಹರ್ಷದ್ ಖಾನ್ ಅವರು. ಮತ್ತೆ ರಶೀದ್ ಖಾನ್ ಮತ್ತು ನಿಮ್ಗೆ ಜೇಸನ್ ಹೊಡರ್ ಮತ್ತೆ ಮೊಹಮ್ಮದ್ ಸಿರಾಜ್ ಹಾಗೂ ರಬಾಡ್ ಅವರಿಗೆ ಎಲ್ಲರಿಗೂ ಒಂದೊಂದು ವಿಕೆಟ್ ಬಿದ್ದಿದೆ. ರಬಾಡಾಗಿ 2 ವಿಕೆಟ್ ಬಿದ್ದಿದೆ, ಮತ್ತೆ ಸಿರಾಜ್ಗೆ 1 ವಿಕೆಟ್ ಬಿದ್ದಿದೆ ಅಂತ ಹೇಳೋದು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಮಾತ್ರ ಗುಜರಾತ್ ಟೈಟನ್ಸ್ ಅವರು. 150 ರನ್ನ ಕಟ್ಟಾಕ್ಬೇಕು ನಮ್ಮ ಆರ್ ಸಿ ಬಿ ಟೀಮ್ನ. ಅಷ್ಟು ಈಸಿನೇ ಅಲ್ಲ, ಯಾಕಂದ್ರೆ ಬ್ಯಾಟಿಂಗ್ ಡೆಪ್ತ್ ನಮ್ಮ ಆರ್ ಸಿ ಬಿ 6 ಇಂಚಿಗಿದೆ ಅಂತ ಹೇಳ್ಬೋದು. ಅದನ್ನ ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ ಗುಜರಾತ್ ಟೈಟನ್ಸ್ ಅವರು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಪವರ್ ಪ್ಲೇ ಡಾಮಿನೇಟ್ ಮಾಡ್ತಾರೆ ಇಲ್ಲಿ ಶುಭ್ಮನ್ ಗಿಲ್ ಅಂತ ಹೇಳ್ಬೋದು. ಜಾಶ್ ಹೆಜಲ್ವುಡ್ಗೆ ತರಾಟೆಗೆ ತಗೊಬಿಡ್ತಾರೆ ಗುರು. ಜಾಶ್ ಹೆಜಲ್ವುಡ್ ಗುರು ಪವರ್ ಪ್ಲೇಲಿ 68 ರನ್ ಹೊಡಿತಾರೆ ಗುಜರಾತ್ ಟೈಟನ್ಸ್ ಅವರು. ರಾತ್ರಿ 53 ರನ್ ಇದೆ. ಜಾಶ್ ಹೆಜಲ್ವುಡ್ ಹೊರಿಸ್ಕೊಳ್ತಾರೆ ಅಂತ ಹೇಳೋದು. ಹೊಸದಾಗಿ ಬೌಲಿಂಗ್ ಮಾಡಿದ್ರು ಜಾಶ್ ಹೆಜಲ್ವುಡ್ ಅವರು. ಅದಾದ್ಮೇಲೆ ಕಂಬ್ಯಾಕ್ ಮಾಡೋದು ಭುವನೇಶ್ವರ್ ಕುಮಾರ್ ಅಂತ ಹೇಳೋದು. 3 ವಿಕೆಟ್ನ ತಗೊಂಡಿದ್ದಾರೆ. ಇಂಥ ಒಂದು ಟೈಟ್ ಸಿಚುವೇಶನ್ ಕೂಡ ಭುವನೇಶ್ವರ್ ಕುಮಾರ್ ಅವರು ಸಖತ್ ಕ್ಲಾಸ್ ಆಗಿ ಬೌಲಿಂಗ್ ಮಾಡಿದ್ದಾರೆ. ಮತ್ತು ವಿಕೆಟ್ ಬಿದ್ದ ತಕ್ಷಣ ರೊಮಾರಿಯಾ ಶೆಫರ್ಡ್ಗೆ ಬೌಲಿಂಗ್ ಕೊಡ್ತಾರೆ. ರೊಮಾರಿಯಾ ಶೆಫರ್ಡ್ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಅವ್ರಿಗೆ ಯಾವಾಗ ಒಂದು ಚೇಂಜ್ ಕೊಡಬೇಕು ಗುರು. ಒಂದು ವಿಕೆಟ್ ಬಿದ್ದಾಗ ರೊಮಾರಿಯಾ ಶೆಫರ್ಡ್ನ ಹಾಕ್ಸಿದ್ರೆ ಚೆನ್ನಾಗಿ ವಿಕೆಟ್ನ ತಗೊಡ್ತಾರೆ. ಮತ್ತು ಇಲ್ಲಿ ಪ್ರೆಷರಲ್ಲಿ ಇಟ್ಟಿರ್ತಾರೆ ಅಂತ ಹೇಳೋದು. ನೀವು ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡೋಕ್ಕೆ ನೀವೇನಾದ್ರು ಇಲ್ಲಿ ಶೆಫರ್ಡ್ ಅವ್ರಿಗೆ ಕೊಟ್ಟರೆ ಅಂದರೆ ರನ್ನ ಲೀಕ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳೋದು. ಅದ್ರ ಬದಲು ಒಂದು ವಿಕೆಟ್ ಬಿದ್ದ ತಕ್ಷಣ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ಚೆನ್ನಾಗಿ ಪ್ರೆಷರ್ನ ಇಡಿಸ್ತಾರೆ ಅಂತ ಹೇಳೋದು ಇಲ್ಲಿ
ರಮರೇಶ್ ಅವರು ಅದಿಷ್ಟು ಹೊಡೆದಿರೋಂಥ ಸ್ಕೋರೇ ಕಮ್ಮಿ, ಅದರಲ್ಲೂ ಡಿಫೆಂಡ್ ಮಾಡ್ಕೊಳ್ಳೋಕೆ ಬೌಲರ್ಸ್ಗಳು ಚೆನ್ನಾಗೇ ಮಾಡಿದರೆ. ಅದರಲ್ಲೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಜಾಶ್ ಎರ್ಡರ್ವುಡ್ ಅಂತಲೇ ಹೇಳ್ಬೋದು. ಜಾಸ್ ಬಟ್ಲರ್ ಕೂಡ ಚೆನ್ನಾಗಿ ಆಡ್ತಾರೆ, ಮತ್ತು ಶುಭ್ಮನ್ ಗಿಲ್ ಕೂಡ ಸಖತ್ತಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರು ಒಂದು ಒಳ್ಳೆ ಕ್ಯಾಚ್ ನಡೀತಾರೆ ಶುಭ್ಮನ್ ಗಿಲ್ ಅವ್ರದ್ದು. ಜಾಸ್ ಬಟ್ಲರ್ ಅವರು ಏನು ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಿ ಆಲ್ಮೋಸ್ಟ್ ಒಂದು 38 ರನ್ಸನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಜಾಸ್ ಬಟ್ಲರ್ ಅವರು ಸಖತ್ತಾಗಿ ಫಿನಿಶ್ ಮಾಡ್ಕೊಡೋಕೆ ಆಗೋದಿಲ್ಲ ಅಂತ ಹೇಳ್ಬೋದು. ಭುವನೇಶ್ವರ್ ಕುಮಾರ್ ಸಖತ್ತಾದಂಥ ಲೆಗ್ ಸ್ಟೆಪ್ ಮೇಲೆ ಬಾಲ್ ಹಾಕ್ಬಿಟ್ಟು ಸಖತ್ತಾಗಿ ವಿಕೆಟ್ ತಗೊಳ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ನಿಮಗೆ ಸಖತ್ತಾಗಿ ಮ್ಯಾಚ್ನ ಫಿನಿಶ್ ಮಾಡ್ಕೊಡೋದು ರಾಹುಲ್ ತಿವಾಟಿ ಅಂತ ಹೇಳ್ಬೋದು. ಗುರು ಈ ಸೀಸನಲ್ಲಿ ಏನು ಆಡ್ತಾ ಇರಲ್ಲ ರಾಹುಲ್ ತಿವಾಟಿ ಅವರು. ಈ ಸೀಸನ್ ಸಖತ್ತಾಗಿ ಈ ಮ್ಯಾಚ್ ನಮ್ಮ RCB ಮೇಲೆ ಚೆನ್ನಾಗಿ ಆಡ್ತಾರೆ ಗುರು. ಎಲ್ಲರೂ ಬಂದ್ಬಿಟ್ಟು ಏನಾಗಿದೆ ಅಂತ ಗೊತ್ತಿಲ್ಲ ನಮ್ಮ RCB ಟೀಮಲ್ಲಿ. ಅಂತೂ ಇಂತೂ ಚೆನ್ನಾಗಿ ಆಡಿ ನಮ್ಮ RCB ಅವರು ಸೋಲ್ಸಿದ್ದಾರೆ ಅಂತ ಹೇಳ್ಬೋದು. ಗುಜರಾತ್ ಟೈಟನ್ಸ್ ಅವರು ನಮ್ಮ RCB ನ ಆರಾಮಾಗಿ ಸೋಲಿಸಿ 2 ಪಾಯಿಂಟ್ಸ್ಗಳನ್ನು ತಗೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬೋದು. ನಮ್ಮ RCB ನೆಕ್ಸ್ಟ್ ಮ್ಯಾಚ್ LSG ಮೇಲೆ ಏನಾಗುತ್ತೆ ಅಂತ ಕಮೆಂಟ್ ಮಾಡಿ, ವಿಡಿಯೋ ಶೇರ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.